ಕಾರ್ಕಳದಲ್ಲಿ ನಡೆದಂಥ ಅತ್ಯಾಚಾರ ಪ್ರಕರಣ ಅತ್ಯಂತ ಕ್ರೌರ್ಯವಾಗಿದೆ. ಡ್ರಗ್ ಮಾಫಿಯಾ ಇಡೀ ಕರ್ನಾಟಕದಲ್ಲಿ ನಡಿಬೇಕಾದ್ರೆ ಒಂದು ಕೈ ಪೊಲೀಸರದಿದೆ. ಪೊಲೀಸರಿಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಸರ್ಕಾರಕ್ಕೆ ಗೊತ್ತಿಲ್ಲದೆ ಡ್ರಗ್ ಮಾಫಿಯಾ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. 2 ದಿನದ ಹಿಂದೆ ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ನಡೆದಂಥ ಅತ್ಯಾಚಾರ ಪ್ರಕರಣ ಅತ್ಯಂತ ಕ್ರೌರ್ಯವಾಗಿದೆ. ಅದನ್ನು ಶ್ರೀರಾಮ್ ಸೇನೆ ಸಂಘಟನೆ ನಾವು ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ಅಲ್ಲಿ 3 ತಿಂಗಳಲ್ಲಿ ನಡೆದಂಥ ಪರಿಚಯದ ಹಿನ್ನೆಲೆಯಲ್ಲಿ ಒಬ್ಬ ಹಿಂದೂ ಹುಡುಗಿಯನ್ನು ವ್ಯವಸ್ಥಿತವಾಗಿ, ಯೋಜನಾಬದ್ಧವಾಗಿ ಮತ್ತು ಬರೆಸಿ, ಡ್ರಗ್ ಕುಡಿಸಿ ಅತ್ಯಾಚಾರ ಮಾಡುವಂಥದ್ದು ಇದು ಮೊದಲನೇದಲ್ಲ, ಇದು ಕೊನೆಯದೂ ಅಲ್ಲ. ಇದಕ್ಕೆ ಪೊಲೀಸ್ ಇಲಾಖೆ ಕೂಡ ಈ ಕೃತ್ಯಕ್ಕೆ ಜವಾಬ್ದಾರಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಡ್ರಗ್ ಮಾಫಿಯಾ ಇಡೀ ಕರ್ನಾಟಕದಲ್ಲಿ ನಡಿಬೇಕಾದ್ರೆ ಒಂದು ಕೈ ಪೊಲೀಸರದಿದೆ. ಪೊಲೀಸರಿಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಸರ್ಕಾರಕ್ಕೆ ಗೊತ್ತಿಲ್ಲದೆ ಡ್ರಗ್ ಮಾಫಿಯಾ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿ ಮಾರಾಟ ಆಗತ್ತೆ, ಎಲ್ಲಿ ವ್ಯವಹಾರ ಆಗತ್ತೆ, ಎಲ್ಲಿಂದ ಬರುತ್ತೆ, ಎಲ್ಲವೂ ಕೂಡ ಗೊತ್ತಿದೆ. ಸೊ ಹಾಗಾಗಿ ಕಾರ್ಕಳದ ಈ ಏನು ಒಂದು ಘಟನೆ ಇದೆ, ಇದಕ್ಕೆ ಪೊಲೀಸ್ ಇಲಾಖೆ ಕೂಡ ಜವಾಬ್ದಾರಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇನ್ನು 2ನೇದು, ಈ ಇತ್ತೀಚೆಗೆ ನಮ್ಮ ಹಿಂದೂ ಹುಡುಗಿಯರ ಮೇಲೆ ಆಗ್ತಾ ಇರುವಂಥ ಈ ಪ್ರವೃತ್ತಿ ಇದೆಯಲ್ಲ, ಇದಕ್ಕೆ ಕಾಂಗ್ರೆಸ್ ಸರ್ಕಾರವೂ ಜವಾಬ್ದಾರಿ. ತುಷ್ಟೀಕರಣ, ಓಲೈಕೆ, ಮುಸ್ಲಿಂ ಓಟಿಗೋಸ್ಕರ ಬೆಂಬಲಿಸ್ತಾ ಇರುವಂಥ ಪ್ರವೃತ್ತಿ, ಮಾನಸಿಕತೆ ಇದೆಯಲ್ಲ, ಈ ಕಿಡಿಗೇಡಿ ಅತ್ಯಾಚಾರಿ ಮುಸ್ಲಿಮರಿಗೆ ಪ್ರೋತ್ಸಾಹ ಕೊಡ್ತಾ ಇರುವಂಥದ್ದು ಕಾಂಗ್ರೆಸ್ ಸರ್ಕಾರ. 120 ದಿನದೊಳಗಡೆನೆ ಹುಬ್ಬಳ್ಳಿಯ ನೇಹಾ ಪ್ರಕರಣವನ್ನು ನಾವು ಎಂಡ್ ಮಾಡ್ತೀವಿ, ರಿಸಲ್ಟ್ ಕೊಡ್ತೀವಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು. ಎಷ್ಟು ತಿಂಗಳಾಯ್ತು ಈಗ? ಇನ್ನೂವರೆಗೆ ರಿಸಲ್ಟ್ ಇಲ್ಲ. ಅಂದರೆ ಆ ಸಂದರ್ಭದಲ್ಲಿ ಹೇಳಿ ಬಾಯಿ ಮುಚ್ಚಿಸುವಂಥ ಪ್ರಕ್ರಿಯೆ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ನೇಹಾ ಪ್ರಕರಣ ಇಡೀ ರಾಜ್ಯ ಅಲ್ಲ, ಇಡೀ ದೇಶಾದ್ಯಂತ ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆದಂಥ ಘಟನೆ. ಈ ರೀತಿ ನೀವು ಹೇಳಿಕೆಗಳ ಕೊಟ್ಟದ್ದು ಮುಸ್ಲಿಮರನ್ನು ಬಚಾವ್ ಮಾಡೋಗೋಸ್ಕರ. ಸೊ ಈ ಪ್ರೋತ್ಸಾಹ ಮಾಡ್ತಾ ಇರುವಂಥ ಕಾಂಗ್ರೆಸ್ ಸರ್ಕಾರವೂ ಕೂಡ ಕಾರ್ಕಳದ ಘಟನೆಗೆ ಕಾರಣಕರ್ತರು ಅಂತನ್ನುವಂಥದ್ದು ಹೇಳ್ತೀನಿ. ಇನ್ನು ಅತ್ಯಾಚಾರ ಈ ರೀತಿಯ ಹಿನ್ನೆಲೆಯಲ್ಲಿ ಕೋರ್ಟ್, ನ್ಯಾಯಾಲಯದ ವಿಳಂಬ, ನ್ಯಾಯಾಲಯದ ನಿರ್ಲಕ್ಷ್ಯ, ಇದು ಕೂಡ ಕಾರಣಕರ್ತಿದೆ. ಸೊ ಇವತ್ತಿನ ಮಹಿಳೆಯರ ಅಸುರಕ್ಷತೆಗೆ ಈ ರಾಜಕಾರಣಿಗಳು, ಈ ನ್ಯಾಯಾಲಯ, ಪೊಲೀಸ್ ಇಲಾಖೆ ಕಾರಣ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ.